ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿರುತ್ತೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ನಾನು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ 5:30 ಆಗಿತ್ತು. ಮೇಲೆ ಒಣಗಾಕಿರೋ ಬಟ್ಟೆ ಎಲ್ಲ ಎತ್ಕೊಬರೋಣ ಅಂತ ಹೋಗ್ತಿದ್ದೆ. ನಾನು ಎಲ್ಲೇ ಆಚೆ ಹೋದ್ರೂ ನನಗಿನ್ನ ಮುಂಚೆ ನನ್ನ ಮಗನೇ ಮುಂದೆ ಹೋಗೋಕ್ಕೆ ಕಾಯ್ತಾ ಇರ್ತಾನೆ. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗಿ ಮೇಲೆ ಒಣಗಾಕಿರೋ ಬಟ್ಟೆ ಎಲ್ಲ ಎತ್ಕೊಂಬಂದ್ವಿ. ಕೆಲಸ ಮುಗ್ದಿದ್ರು ಅವನಿಗೆ ಮಾತ್ರ ಮೇಲಿಂದ ಬರೋಕ್ಕೆ ಇಷ್ಟ ಆಗಲ್ಲ. ಮನೆಗೆ ಬಂದು ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಟು ಬಾಗಿಲಿಗೆ ನೀರು ಹಾಕಿ ದೀಪ ಹಚ್ಚೋಣ ಅಂತ ದೀಪ ಹಚ್ಚಿ, ಇವತ್ತು RCB ಫೈನಲ್ ಬೇರೆ ಅಲ್ವಾ, ದೇವ್ರಿಗೆ ಕೈ ಮುಗ್ದು ಅಪ್ಪ ದೇವರೇ ಇವತ್ತು ನಮ್ಮ RCB ಗೆಲ್ಲಪ್ಪ ಅಂತ ತಾಯಿ ಚಾಮುಂಡೇಶ್ವರಿನ ಕೇಳಿಕೊಂಡು ಮ್ಯಾಚ್ ಸ್ಟಾರ್ಟ್ ಆಗೋಗುತ್ತೆ, ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅನ್ನಕ್ಕಿಟ್ಟೆ ಹೋಗಿ. ಈ ಕಡೆ ಅನ್ನ ಆಗೋಷ್ಟರಲ್ಲಿ ಇಡ್ಲಿಗೆ ಬೇರೆ ನೆನೆ ಹಾಕಿದ್ದೆ. ಇಡ್ಲಿಗೆ ಎಲ್ಲ ರುಬ್ಬಿಟ್ಟು ಈ ಕಡೆ ಇಡ್ಲಿಗೆ ರುಬ್ಬೋಷ್ಟರಲ್ಲಿ ಆ ಕಡೆ ಅನ್ನನೂ ಆಗಿತ್ತು. ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ನನ್ನ ಮಗ ನೋಡೋಕ್ಕೆ ಬಿಡಲಿಲ್ಲ. ಸೊ ಅವನಿಗೆ ಊಟ ಮಾಡಿ ಮಲಗಿಸಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ನಮ್ಮ ಮನೆಯವ್ರು ಬಂದ ತಕ್ಷಣ ನಾವು ಊಟ ಮಾಡೋದೇ ಯಾವಾಗಲೂ. ಅಷ್ಟರಲ್ಲಿ ಹೋಗಿ ನಾನು ಮುದ್ದೆ ಮಾಡಿ ಊಟಕ್ಕೆ ಕೂತ್ಕೊಂಡ್ವಿ. ನಾನು ಅನ್ನ ಮಾಡಿ ಮುದ್ದೆ ಮಾಡಿದೆ. ನಮ್ಮ ಅತ್ತೆ ಮೂಲಂಗಿ ಸಾರು ಮಾಡಿದ್ರು. ಸಾರು ಮಾತ್ರ ಸೂಪರಾಗಿತ್ತು. ಮೂಲಂಗಿ ಸಾರು ಬೇಗ ತಟ್ಟೆಗೆ ಹಾಕೊಂಡು ಊಟ ಮಾಡಿದ್ವಿ ಮ್ಯಾಚ್ ನೋಡೋಣ ಅಂತ. ಹಾಲಲ್ಲಿ ಒಂದು TV ಇದೆ. ಹಾಲಲ್ಲಿ ನಮ್ಮ ಅತ್ತೆ ಸೀರಿಯಲ್ ನೋಡ್ತಾರೆ, ಅವರು ಮ್ಯಾಚ್ ನೋಡೋಕ್ಕೆ ಬಿಡೋಲ್ಲ. ಹಾಗಾಗಿ ಬೇಗ ಊಟ ಮಾಡಿಕೊಂಡು ರೂಮ್ಗೆ ಹೋದ್ವಿ ಮ್ಯಾಚ್ ನೋಡೋಣ ಅಂತ. ಇನ್ನೇನು ಫೈನಲ್ ಬರ್ತಾ ವಿರಾಟ್ ಎಮೋಷನ್ ಆಗ್ತಾಯಿದ್ರೆ ನಮಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಎಮೋಷನ್ನ. ಫೈನಲಿ RCB ಮ್ಯಾಚ್ ಗೆದ್ದೇ ಬಿಟ್ಟರು. ಇದು ನನಸ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇದೊಂಥರ ಡ್ರೀಮ್ ಕಮ್ ಟ್ರೂ ಥರ ಎಲ್ಲ RCB ಫ್ಯಾನ್ಗೂ. ಆಫ್ಟರ್ 18 ಇಯರ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆದ್ದಿದ್ದಾರೆ. ಸಖತ್ ಖುಷಿ ಅಲ್ವಾ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ನೀವು RCB ಗೆದ್ದಿದ್ದಕ್ಕೆ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.